ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋಗೆ ಬಂದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ ಹಾಗಲಕಾಯಿ ಡ್ರೈ ಪಲ್ಯ ಜೊತೆಗೆ ಬಂದಿದ್ದೀನಿ. ಈ ಡ್ರೈ ಪಲ್ಯ ನೀವು ಮಾಡಿ ತಿಂದು ನೋಡಿದ್ರೆ ಇದು ಎಂಥದ್ದು ಅಂತ ನಿಮಗೆ ಕಂಡುಹಿಡಿಯೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ನಾನು ಮಾಡಿ ಡ್ರೈ ಪಲ್ಯ ಊಟಕ್ಕೆ ಬಡಿಸಿದ್ರೆ ಇದೇನು ಹೀರೆಕಾಯಿ ಪಲ್ಯನೇ ಏನು ಅಂತಿದ್ರು, ಆ ಥರ ಚೆನ್ನಾಗಿ ಬಂದಿತ್ತು. ಒಂಚೂರು ಕೈಯೇ ಇಲ್ಲ. ಈಗ ನಾನು ಹೇಳಿದ ಮೆಥಡಲ್ಲಿ ಮಾಡಿ, ನಾನು ಯಾವ ಮೆಥಡಲ್ಲಿ ಮಾಡಿರ್ತೀನಿ ಆ ಮೆಥಡಲ್ಲಿ ನೀವು ನೋಡ್ಕೊಂಡು ಮಾಡಿ. ಆಮೇಲೆ ಇನ್ನೊಂದು ಸೀಕ್ರೆಟ್ ಏನು ಅಂದರೆ, ಒಗ್ಗರಣೆ ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಹಾಕಬೇಡಿ. ಎಲ್ಲ ಒಗ್ಗರಣೆ ಎಲ್ಲ ಮುಗಿದ ಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡು ಅದನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ತುಪ್ಪ ಮೇಲೆ ಹಾಕಿ 1-2 ಸ್ಪೂನ್. ಏನು ಚೆನ್ನಾಗಿರ್ತದೆ ಅಂದರೆ, ನೀವು ತಿನ್ನೋಕ್ಕೋದ್ರೆ ಬೆರಳನ್ನೇ ಕಚ್ಕೊಂಡು ತಿಂದುಬಿಡ್ತೀರ. ಅಷ್ಟು ಟೇಸ್ಟಿಯಾಗಿರ್ತದೆ, ಅಷ್ಟು ಎಮ್ಮಿಯಾಗಿರ್ತದೆ, ಅಷ್ಟು ಚೆನ್ನಾಗಿರ್ತದೆ. ಹೆಲ್ತಿ ಆದದ್ದು ಇದು, ಆರೋಗ್ಯಕ್ಕೆ ಒಳ್ಳೆಯದು. ಶುಗರು BP ಇರೋರಿಗಂತೂ ತುಂಬ ಮಾಡಿಸ್ದಂಗೆ ಇದು. ಇದನ್ನು ನೀವು ಮಾಡಿ ಬನ್ನಿ, ತೋರಿಸ್ಕೊಡ್ತೀನಿ ಯಾವ ಮೆಥಡಲ್ಲಿ ಮಾಡಬೇಕು ಅಂತ. ಆ ಮೆಥಡಲ್ಲಿ ನೀವು ನೋಡ್ಕೊಂಡು ಮಾಡಿರಿ ಬನ್ನಿರಿ. ನೋಡಿ ಸ್ನೇಹಿತರೆ, ಹಾಗಲಕಾಯಿ ಡ್ರೈ ಪಲ್ಯಕ್ಕೆ ಏನೇ ಸಾಮಾನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಒಂದು 1/4 kg ಎಳೆ ಕರಿ ಹಾಗಲಕಾಯಿದು, ಎಳೆದು ಬೀಜನೇ ಇಲ್ಲ ಮತ್ತು ಒಂದು 1/4 kg ಹಾಗಲಕಾಯಿ ತೊಗೊಂಡಿದ್ದೀನಿ. ಮತ್ತು 1-2 ದಪ್ಪದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ, ಇದು ಹುಣಸೆಹಣ್ಣು ಒಂದಿಷ್ಟು ದಪ್ಪ, ಒಂದು ನಿಂಬೆಹಣ್ಣು ಎಷ್ಟು ದಪ್ಪ ಹುಣಸೆಹಣ್ಣು ನೆನೆಸಿ ಕಲಸಿಟ್ಕೊಂಡಿದ್ದೀನಿ. ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಒಂದು 10 ತೊಗೊಂಡಿದ್ದೀನಿ. ಬ್ಯಾಡಗಿ ತೊಗೊಂಡಿಲ್ಲ, ಬ್ಯಾಡಗಿ 2 ತೊಗೊಂಡಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು 3 ಸ್ಪೂನು ಇದು ಒಣಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿರೋದು ತೊಗೊಂಡಿದ್ದೀನಿ. 1-2 ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ. 1-2 ಸ್ಪೂನು ಶೇಂಗಾ ತೊಗೊಂಡಿದ್ದೀನಿ, ಕಡಲೆಕಾಯಿ ಬೀಜ. ಇಲ್ಲಿ 1-2 ಸ್ಪೂನು ಆರ್ಗ್ಯಾನಿಕ್ಕು ಬೆಲ್ಲ ತೊಗೊಂಡಿದ್ದೀನಿ. 1-2 ಸ್ಪೂನು ಧನಿಯಾ ತೊಗೊಂಡಿದ್ದೀನಿ. ಇಲ್ಲೊಂದು 2 ಸ್ಪೂನು ಕರಿ ಹುಚ್ಚಳು ತೊಗೊಂಡಿದ್ದೀನಿ, ಎಳ್ಳಲ್ಲ ಇದು, ಹುಚ್ಚಳು ತೊಗೊಂಡಿದ್ದೀನಿ. ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿನ ಗೆಜ್ಜೆ ಇಟ್ಕೊಂಡಿದ್ದೀನಿ ಬಿಡಿಸಿ. ಮತ್ತು ಇಲ್ಲಿ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ 1 ಸ್ಪೂನು ಬೆಳ್ಳಿ ಎಳ್ಳು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ ನೋಡಿ. ಈಗ ಮಾಡೋ ವಿಧಾನ ತೋರಿಸ್ತೀನಿ. ಈಗ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ. ಕರಿಬೇವಿನ ಸೊಪ್ಪು ಬೇಕಲ್ಲ ಮೇಯ್ನು. ಈಗ ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲಿ ಇಟ್ಟಿದ್ದೀನಿ. ಈಗ ಬಿಸಿಯಾಗಿದೆ ಬಾಣಲಿ. 1 ಸ್ಪೂನ್ ಎಣ್ಣೆ ಹಾಕೋತೀನಿ, ಕೊಬ್ಬರಿ ಎಣ್ಣೆ. ಈಗ ನೋಡಿ, ಕಡಲೆಕಾಯಿ ಬೀಜ ಹಾಕೋತಾಯಿದ್ದೀನಿ. ಸ್ವಲ್ಪ ದಪ್ಪ ಇದೆಯಲ್ಲ, ಸ್ವಲ್ಪ ಬೆಂದಾದಮೇಲೆ ಬೇರೆವೆಲ್ಲ ಹಾಕೋಣ. ಈಗ ನೋಡಿ, ಸ್ವಲ್ಪ ಬೆಂದವೆ ಇವು. ಈಗ ಉದ್ದಿನಬೇಳೆ ಹಾಕೋಣ. ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು, ಸೀಸಬಾರ್ದು. ಸೀಸಿದ್ರೆ ಯಾವುದೂ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ಹುರಿತಾ ಇದ್ದೀನಿ. ಈಗ ನೋಡಿ, ಇವು ಸ್ವಲ್ಪ ಆಗವೆ. ಧನಿಯಾ ಹಾಕತ್ತೀನಿ. ಇವು ಧನಿಯಾ ಎಲ್ಲ ಸಿಮ್ಮಲ್ಲೇ ಇಟ್ಕೊಂಡು ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ. ಈಗ ಹುಚ್ಚಳ್ಳು ಹಾಕ್ತೀನಿ. ಹುಚ್ಚಳ್ಳು ಇವು ಇನ್ನೂ ಸಿಮ್ಮಲ್ಲೇ ಹುರ್ಕೋಬೇಕು. ಇದ್ರ ಜೊತೆಗೆ ಜೀರಿಗೆನೂ ಹಾಕ್ತಾಯಿದ್ದೀನಿ ನೋಡಿ. ಹಿಂಗೆ ಸಿಡಿತಾಯಿವೆ ಅಂತ ಸಿಮ್ಮಲ್ಲಿ ಇಟ್ಕೊಂಡಿದ್ರು ಸಿಡಿದು ಚೆನ್ನಾಗಿ ರೋಸ್ಟ್ ಆಯ್ತಾವೆ ನೋಡಿ. ಈಗ ಹೂವೇ ಸಿಡಿದೆಲ್ಲ ರೋಸ್ಟ್ ಆಗಿವೆ. ಎಳ್ಳು ಹಾಕೋತೀನಿ. ಬೆಳೆ ಎಳ್ಳು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಈಗ ಗಸಗಸೆ ಹಾಕೋತಾ ಇದ್ದೀನಿ. ಗಸಗಸೆನೂ ಹಾಕ್ಬಿಟ್ಟು ಕೊಬ್ಬರಿ ಹಾಕ್ತೀನಿ. ಈಗ ಅದರೊಳಗಿನ ಇದುವೇ ಪೌಡ್ರ್ ಮಾಡ್ಕೊಂಡಿರೋದು ಅಲ್ವಾ, ಇವೇನು ಹುರಿಯೋದು ಬೇಡ, ಬರೀ ಬಿಸಿ ಆದ್ರೆ ಸಾಕು. ಗಸಗಸೆ ಕೊಬ್ಬರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಅರಿಶಿಣದ ಪುಡಿ ಒಂದು ಹಾಕೋಣ. ಈಗ ನೋಡಿ, ಅರಿಶಿಣದ ಪುಡಿ ಹಾಕ್ಬಿಟ್ಟು ತೆಗೆದು ಸುರ್ಕೊಳ್ಳೋಣ. ಈಗ ಇದೇನು ಹುರಿಯೋಕ್ಕೆ ಬಿಡಬಾರ್ದು, ಇದನ್ನು ಸೀಕೊಳ್ಳುತ್ತಿದ್ದು ಕಪ್ಪಾಗ್ಬಿಡ್ತದೆ ಇದು. ಈಗ ನೋಡಿ, ಅದಕ್ಕೆ ತೆಗೆದು ಸುರ್ಕೊಂಡಿದ್ದೀನಿ ಅವೆಲ್ಲನೂ. ಈಗ ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹುರ್ಕೊಂಡು ನೋಡಿ. ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಈಗ ಇದು ಸ್ವಲ್ಪ ಡ್ರೈ ಆಗೋಣ. ಮೆಣಸಿನ್ಕಾಯಿ ಆಗವೀಗ ಚೆನ್ನಾಗಿ ಬೆಂದವೆ ಮೆಣಸಿನ್ಕಾಯಿ. ಕರಿಬೇವಿನ ಸೊಪ್ಪು ರೋಸ್ಟ್ ಆದರೆ ಆಯಿತು. ಈಗ ನೋಡಿ, ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಹುರಿದಾಗಿವೆ. ಇವನು ತೆಗೆದು ಸುರ್ಕೊಂಬಿಡೋಣ. ಈಗ ನೋಡಿ, ಒಂದು 4 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಹಾಗಲಕಾಯಿನ ಇದ್ರೊಳಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಲೇ ರೋಸ್ಟ್ ಆಗಬೇಕಿದೆ. ಹಿಂದೆಲ್ಲ ಸ್ವಲ್ಪ ಜನ ಏನು ಮಾಡ್ತಿದ್ರು ಅಂದರೆ, ಹಾಗಲಕಾಯಿ ಹೆಚ್ಚಿಬಿಟ್ಟು ಮಜ್ಜಿಗೆಗೆ ನೆನೆಸೋರು, ಉಪ್ಪು ಹಾಕಿ ನೆನೆಸೋರು, ಅರಿಶಿಣದ ಪುಡಿ ಹಾಕಿ ನೆನೆಸೋರು,
ರಾಗಿ ಹಿಟ್ಟಾಕಿ ನೆನೆಸಿ ಎಲ್ಲ ತೊಳೆದು ಎಲ್ಲ ತೆಗೆದುಬಿಟ್ಟು ಇದನ್ನು ಮಾಡೋರು. ಈ ಹುರಿತಿರ್ಲಿಲ್ಲ ಈ ಥರ, ಹಾಗೇ ಒಗ್ಗರಣೆಗೆ ಹಾಕ್ಬಿಟ್ಟು ಬೇಯಿಸಿ ಮಾಡೋರು. ಕೈ ಹೋಗ್ತಿರ್ಲಿಲ್ಲ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಆ ಕೈ ಇರಲ್ಲ, ಕೈಯೆಲ್ಲ ಹೊಟ್ಟೋಗುತ್ತೆ. ಬೆಲ್ಲ, ಹುಳಿ, ಖಾರ ಎಲ್ಲ ಹಾಕ್ತೀವಲ್ಲ, ಎಲ್ಲ ಹೊಟ್ಟೋಗುತ್ತೆ. ಹಾಗಾಗಿ ಹಂಗೆ ಮಾಡ್ತಿದ್ರು. ಈ ಥರ ಹಿಂಗೆ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಜಾಸ್ತಿ ಉರಿ ತಕ್ಕೊಂಡು ತೀರಿಸ್ಬಾರ್ದು. ಈ ಥರ ಹಿಂಗೆ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನೋಡಿ, ಬೀಜ ಆಗಿಲ್ಲ, ಎಳೆ ಹಾಗಲಕಾಯಿ ಹೀಗೆ ಎಣ್ಣೆಲಿ ಒಂದು 5 ನಿಮಿಷ ಹುರ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಅಷ್ಟು ಗ್ರೀನ್ ಇತ್ತಲ್ಲ ನೋಡಿ, ಈಗ ಬ್ರೌನ್ ಕಲರ್ ಬಂದಿದೆ. ಸಿಮ್ಮಲ್ಲೇ ಇಟ್ಕೊಂಡು ಎಲ್ಲನೂ ಸಣ್ಣಗೆ ಹುರಿದಿದ್ದೀನಿ. ಈಗ ತೆಗೆದು ಸುರ್ಕೊಂಡು ಒಗ್ಗರಣೆ ಹಾಕೊಂಡ್ಬಿಡೋಣ. ಈಗ ಇದು ಬಿಳಿ ಹಾಗಲಕಾಯಿನಂಗಲ್ಲ, ಇದು ಚೆನ್ನಾಗಿ ಹುರ್ಕೋಬೇಕು. ಈಗ ಕರಿ ಹಾಗಲಕಾಯಿನಲ್ಲಿ ಕಹಿ ಜಾಸ್ತಿ, ಬಿಳಿ ಹಾಗಲಕಾಯಿನಲ್ಲಿ ಇಷ್ಟೊಂದು ಕಹಿ ಇರಲ್ಲ. ಕರಿ ಹಾಗಲಲ್ಲಿ ತುಂಬ ಕಹಿ. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಾಗೋದು, ಅದು ಸ್ವೀಟ್ ಆಗೋದು. ಇಲ್ಲಾಂದರೆ ಬರೀ ಕಹಿಯೇ ಇರುತ್ತೆ. ಒಂದು 5-10 ನಿಮಿಷ ಹುರಿನೇ ಬೇಕಿದ. ಅದಾದರೆ ಸ್ವಲ್ಪ ಹುರ್ಕೊಂಡ್ರೂ ಸರಿತದೆ. ಇದೊಂದು 10 ನಿಮಿಷ ಹುರ್ಕೋಬೇಕು ಚೆನ್ನಾಗಿ. ಎಣ್ಣೆಯಲ್ಲಿ ಚೆನ್ನಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಇದು ಚೆನ್ನಾಗಾಗೋದು. ಈಗ ನೋಡಿ, ತೆಗೆದು ಸುರ್ಕೊಂಡು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕೋಣ. ಚಟಪಟ ಅಂತ ಇದೆ. 1-2 ಜೀರಿಗೆ ಹಾಕೋಣ. ಈಗ ನೋಡಿ, ಈರುಳ್ಳಿ ಹಾಕೋಣ. 2 ಈರುಳ್ಳಿ, ದಪ್ಪದ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದೆ ಸಣ್ಣಕ್ಕೆ. ಚೆನ್ನಾಗಿ ಒಗ್ಗರಣೆ ಹಾಕೋಣ. ಈಗ ನೋಡಿ, ಒಂದು ಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಒಗ್ಗರಣೆ ಬೇಯಿಸಿ. ಈಗ ನೋಡಿ, ಒಗ್ಗರಣೆ ಬೆಂದಿದೆ. ಈಗ ಹಾಗಲಕಾಯಿನ ಹುರಿದು ಇಟ್ಕೊಂಡಿದ್ನೆಲ್ಲ ಹಾಕೋಣ. ಈಗ ಹಾಕಿ ಮಿಕ್ಸ್ ಮಾಡಿ ಹುಳಿ ಹಾಕೋಣ. ನೋಡಿ, ಹುಳಿ ಹಾಕ್ಬಿಟ್ಟು ಇದರಲ್ಲೇ ಒಂದು ಕಪ್ ನೀರು ಹಾಕ್ತೀನಿ. ಜಾಸ್ತಿ ಹಾಕಲ್ಲ, ಅದೊಂದು ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೋಸ್ಕರ ಇದರಲ್ಲಿ ಒಂದು ಕಪ್ ನೀರು ಹಾಕ್ತಿದ್ದೀನಿ. ಅಷ್ಟೇ ಸಾಕು, ಜಾಸ್ತಿ ನೀರು ಹಾಕಬಾರ್ದು. ಇದು ಡ್ರೈ ಪಲ್ಯ ಆಗಿರೋದ್ರಿಂದ. ನೀರು ಪಲ್ಯ ಆದರೆ ಜಾಸ್ತಿ ನೀರು ಹಾಕಬೇಕು. ಇದು ಡ್ರೈ ಪಲ್ಯ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ರೆ ಈ ಸಣ್ಣ ಸಿಮ್ಮಲೇನೆ ಬೇಯಬೇಕಿದು. ನೀರೆಲ್ಲ ಸುಂಡ್ಕೋಬೇಕಲ್ಲ. ನೋಡಿ ಸ್ನೇಹಿತರೆ, ಈಗ ನೀರೆಲ್ಲ ಸುಂಡಂಗೆ ಬೇಯಿದೆ. ಬೆಲ್ಲ ಹಾಕೋಣ. ಈಗ ಆರ್ಗ್ಯಾನಿಕ್ ಬೆಲ್ಲ ನೋಡಿ ಸ್ನೇಹಿತರೆ, ಪೌಡ್ರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ. ಇತ್ತಾಗಿ ನೈಸು ಇಲ್ಲ, ತರಿನೂ ಇಲ್ಲ. ಈ ಥರ ಮೀಡಿಯಮ್ ಆಗಿದೆ. ತುಂಬ ನೈಸು ಮಾಡಬಾರ್ದು, ತುಂಬ ತರಿನೂ ಇಟ್ಕೊಬಾರ್ದು. ಇದನ್ನು ಹಾಗಾದರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಇದು ನಾನು ರುಬ್ಬ ಹಾಕಿಲ್ಲ, ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಾಕೋತೀನಿ. ಜಾಸ್ತಿ ಆಗಿದ್ದು ಬೇಕಾದ್ರೆ ಮಡಿಕೋಬೋದು, ಏನು ತೊಂದರೆ ಆಗಲ್ಲ. ಬೇರೆ ಇನ್ನೇನಾದ್ರು ಪಲ್ಯ ಮಾಡಿದ್ರೆ ಹಾಕೋಬೋದು. ಇದನ್ನು ಈ ಥರ ಡ್ರೈ ಪಲ್ಯ ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಆಯಿತು. ಈಗ ಇಲ್ಲಿ ನೋಡಿ, ಬೆಳ್ಳುಳ್ಳಿನ ಎಣ್ಣೆಲಿ ಈಗ ಹುರಿದು ಹಾಕ್ತಾಯಿದ್ದೀನಿ. ಅದು ಮೇಲೆ ಹುರಿದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗಮ್ಮುತ್ತಾ ಇರ್ತದೆ ಸ್ಮೆಲ್ಲು. ಅದಕ್ಕೋಸ್ಕರ ನಾನು ಈರುಳ್ಳಿ ಜೊತೆಗೆ ಹಾಕಲಿಲ್ಲ. ಈಗ ಇದನ್ನೇ ಸಪ್ರೇಟು ಎಣ್ಣೆಲಿ ಕರೆದು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರ್ತದೆ ಸ್ಮೆಲ್ಲು. ಈಗ ನೋಡಿ, ಕಂಪ್ಲೀಟ್ ಆಯಿತು. ಈಗ ಸ್ಟವ್ ಆಫ್ ಮಾಡಿ. ನೋಡಿ ಸ್ನೇಹಿತರೆ, ಸ್ಟವ್ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕ್ತಾಯಿದ್ದೀನಿ ನಾನು. ನೋಡಿ, ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ನೋಡಿ, 1-2 ಸ್ಪೂನ್ ತುಪ್ಪ. ಒಗ್ಗರಣೆಗೆ ಹಾಕಬಾರ್ದು, ಮೇಲೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಆ ಕಡಲೆಕಾಯಿ ಬೀಜ, ಎಳ್ಳು, ಅದರದ್ದೆಲ್ಲ ಸ್ಮೆಲ್ಲು ಘಮ ಘಮ ಅಂತ ಇರ್ತದೆ. ಹುರಿದು ಹಾಕಿರೋದು. ಖಾರದ ಪುಡಿ ಹಾಕಿಲ್ಲ ನಾನು. ಮೊದಲೊಂದು ದಿವಸ ನೀರು ಗೊಜ್ಜು ಮಾಡಿದ್ದೆ ಖಾರದ ಪುಡಿ ಹಾಕಿ. ಈಗ ಖಾರದ ಪುಡಿ ಹಾಕಿಲ್ಲ ನಾನು. ನೋಡಿ, ಘಮ ಘಮ ಅಂತ ಇದೆ. ಈಗ ಎಷ್ಟೊತ್ತು ತಿನ್ನೋಣ ಅನ್ನಿಸ್ತಾ ಇದೆ ನನಗೆ. ಸ್ನೇಹಿತರೆ, ಈಗ ಹಾಗಲಕಾಯಿ ಗೊಜ್ಜು ರೆಡಿ ಆಯ್ತಲ್ವ, ಸರ್ವ್ ಮಾಡ್ತೀನಿ. ನೋಡಿ, ನಾನು ಬಿಸಿ ಬಿಸಿ ದೋಸೆ ಜೊತೆಗೆ ಬಂದಿದ್ದೀನಿ. ಬಿಸಿ ಬಿಸಿ ಜೊತೆಗೆ ಇದು ದೋಸೆಗೆ ಹಾಗಲಕಾಯಿ ಗೊಜ್ಜಿನ ಜೊತೆ ಬಂದಿದ್ದೀನಿ. ಡ್ರೈ ಗೊಜ್ಜು ನೋಡಿ, ಹಾಗಲಕಾಯಿ ಡ್ರೈ ಗೊಜ್ಜು ಎಷ್ಟು ಚೆನ್ನಾಗಿದೆ ಅಂತ. ಡ್ರೈ ಪಲ್ಯ ತುಂಬ ಚೆನ್ನಾಗಿದೆ. ರೊಟ್ಟಿ, ಚಪಾತಿ, ದೋಸೆ ಎಲ್ಲ ತಿನ್ಬೋದು. ನೀರಿಲ್ಲ ಅನ್ನೋದಷ್ಟು ಬಿಟ್ಟರೆ ನೀರು ಗೊಜ್ಜಲ್ಲ, ಇದು ಡ್ರೈ ಗೊಜ್ಜು. ನೋಡಿ ಸ್ನೇಹಿತರೆ, ಸರ್ವ್ ಮಾಡಿದ್ದೀನಿ. ಗರಿ ಗರಿ ದೋಸೆ, ಡ್ರೈ ಹಾಗಲಕಾಯಿ ಪಲ್ಯ. ಬಾಯಿ ನೀರು ಬರ್ತಾಯಿದೆ, ಘಮ ಘಮ ಅಂತ ಇದೆ. ಆ ಉದ್ದಿನ ಬೇಳೆ ಹಾಕಿರೋದು, ಎಳ್ಳು ಅವೆಲ್ಲ
ತುಂಬ ಘಮ ಘಮ ಅಂತ ಇದೆ ನೋಡಿ. ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ. ಗರಿ ದೋಸೆ, ಮಸಾಲೆ ದೋಸೆ ಹೆಂಗಿದೆ ನೋಡಿ. ನೋಡಿ, ಬಾಯಿಗಿಟ್ಟುಂಟು ಅಷ್ಟು ಟೇಸ್ಟಿಯಾಗಿ, ಅಷ್ಟು ಎಮ್ಮಿಯಾಗಿದೆ. ತುಂಬ ಚೆನ್ನಾಗಿದೆ. ಮಾಡಿ ನೀವು ಇದೇ ಥರ ಮಾಡಿ. 3 ದಿವಸ ಇಟ್ಕೊಂಡು ತಿಂದರೂ ಏನಾಗಲ್ಲ, ಅಷ್ಟು ಚೆನ್ನಾಗಿರ್ತದೆ. ನೀವೆಲ್ಲರೂ ಟೂರಿಗೆ ಹೋದರೆ ಹಿಂಗೆ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಒಂಚೂರು ಕೈಯೆಲ್ಲ ಎಂಥದಿಲ್ಲ. ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.